ಏನು ತಿನ್ನಂತೆ ಅಂತ ತಾನೇನ್ರಿ ಅವ ಸಾಧ್ಯದನ ಸತ್ಯ ಮಾತಾಡಿದ ನಂತರ ಬೆದರಿಸಿ ಮಾಡಿ ಇಡೀ ಏನೋ ಮಾಡಿದಾರೆ ಅದು ಇರಲಿ ಏನೂ ಇಲ್ಲ ಅದು ಸತ್ಯ ಗೊತ್ತಾಯ್ತು ಎರಡೂ ಆಗಲಿ. ಹಾಗಾದ್ರೆ ಮಾಡಿದವ್ರು ಯಾರು? ಇವ್ರು ಸುಳ್ಳು ಹೇಳಿಸಿದ್ರು ಒಪ್ಪು ನಾವು ಮಾತ್ರ ಅಷ್ಟೇ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗಿದೆ ಅವ್ರಿಗೆ. ಏನು ಶಿಕ್ಷೆ ಆಗ್ತದಪ್ಪ ಸುಳ್ಳು ಹೇಳಿಸೋದಕ್ಕೆ? ಅದೇನು ಇದು ನಮ್ಮ ಕಾನೂನು ಏನದಾವ ಆಗಲಿ ಅವ್ರಿಗೂ ತಿನ್ನೋರಿಗಾಗಲಿ ಮಟ್ಟನವ್ರಿಗಾಗಲಿ ಮತ್ತವ್ರಿಗೆ ಅದು ಮಾಡಿದವ್ರು ಅವರೇನು. ಇವತ್ತದು ಗೊತ್ತಾಗುವಂಥ ಸಂತೋಷದ ವಿಷಯ ಬಂದದ. ಇವತ್ತು ನಾವೆಲ್ಲರೂ ಖುಷಿ ಪಡ್ಬೇಕು. ಆಲ್ ಓವರ್ ಕರ್ನಾಟಕದ ಎಲ್ಲ ಜನ ಇನ್ನೊಂದವ್ರ ಪರ ಹೋರಾಟ ಮಾಡೋರು ನಮ್ಮ ಹೋರಾಟಗಾರ್ತಿಯರು ಪಾಪ ಸಾಕಷ್ಟು ಜನ ಮಕ್ಕಳು ಇಡೀ ಕರ್ನಾಟಕ ತುಂಬ ಪ್ರತಿಭಟನೆ ಮಾಡ್ತಾಯಿದ್ದರು ತನಿಖೆ ಆಗಲಿ. ಅವರೇನು ಯಾರೂ ಧರ್ಮಸ್ಥಳದ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡಿಲ್ಲ. ಇಲ್ಲಿದ್ದಂಥವ್ರು ಯಾರು ನೆಕ್ಸ್ಲೈಟ್ಸು ಅಲ್ಲ, ಮತ್ತಾರು ಅಲ್ಲ, ಇಲ್ಲಿ ಬಂದು ಹಿಡಿದವ್ರು ಯಾರೂ ಇಲ್ಲ. ಅದನ್ನು ದೊಡ್ಡ ಮಾಡೋ ವಿಷಯ ಅವಶ್ಯ ಅಲ್ಲ. ಇದನ್ನು ಇವತ್ತು ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ ದಿನನಿತ್ಯ. ದಿನ ಎದ್ದ ತಕ್ಷಣ ಮೊದಲೇ ನಮ್ಮ ದೃಷ್ಟಿಯಲ್ಲಿ ಧರ್ಮಸ್ಥಳದ ಏನು ನಡೀತಾ ಇದೆ. ಯಾಕಂದರೆ ನಮಗೆ ದೂರದ ಧರ್ಮಸ್ಥಳ, ದೂರದ ಊರು. ನಾವು ನಾರ್ತ್ ಕರ್ನಾಟಕ, ಅದು ಪೂರ್ತಿ ಸೌತ್ ಕರ್ನಾಟಕ. ನಮ್ಗೆ ಗೊತ್ತಾಗೋದು ನಿಮ್ಮ ವರದಿಗಳ ಮೂಲಕ, ಅನೇಕ ಯೂಟ್ಯೂಬ್ಗಳು ನೋಡೋದ್ರಿಂದ ಅದರಲ್ಲೂ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಇಲ್ಲಿ ತಪ್ಪಾಗಬಾರ್ದು ನಮ್ಮಿಂದ ಅಂತೇಳಿ. ಯಾಕೆ ನಮ್ಮ ಜವಾಬ್ದಾರಿ ಅದ ಇಲ್ಲ. ಜನ ನಿಶ್ಚಿತ ಸತ್ಯ ಹೇಳಬೇಕಾಗಿಲ್ಲ. ಇಂಥ ಹೋರಾಟ ಇವತ್ತು ಬೆಳೆದು ನಿಂತದ್ದು. ಅದು ಮುಂಚೆ ಹಾಕೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ SIT ಮೊದಲು ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನು ಸತ್ಯ ಕೊಡ್ತಾರೆ ಆನಂತರ ಮುಂದಿನ ಮಾತುಗಳು. ಆದರೆ ಏನು ವರದಿ ಕೊಟ್ಟಿದ್ದಾರೆ ಅದು ಡಿಸ್ಕ್ಲೋಸ್ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಅಲ್ಲಿ ಹೋರಾಟಗಾರರಿಗೆ ಗೊತ್ತಾಗಬೇಕು. ಆದರೆ ಇನ್ಫಾರ್ಮೇಷನ್